ಹಲೋ ನನ್ನ ಕುಟುಂಬದವರೇ, ಹಾಯ್ ಎಲ್ರಿಗೂ. ತೇಜು ಹೋಮ್ ಆ್ಯಂಡ್ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ. ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಇವತ್ತು ನಾನಿಲ್ಲಿ ನಿಮಗೆ ಬೂದುಗುಂಬಳಕಾಯಿ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಈ ರೀತಿ ಒಳಭಾಗದ ತಿರುಳು ಮತ್ತು ಮೇಲ್ಭಾಗದ ಸಿಪ್ಪೆಯನ್ನು ನಾವು ಮೊದಲಿಗೆ ತೆಗಿಬೇಕಾಗತ್ತೆ. ಹಾಗೆ ಇದರಲ್ಲಿ ಏನೇನು ಒಳ್ಳೆಯ ಪೋಷಕ ತತ್ವ ಗುಣಗಳಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಬೂದುಗುಂಬಳಕಾಯಿ ಬಗ್ಗೆ ನಾವು ಹೇಳೋದಾದರೆ ಇದರಲ್ಲಿ ಐರನ್ನು, ಕ್ಯಾಲ್ಶಿಯಮ್ಮು, ವಿಟಮಿನ್ ಸಿ, ನೈಟ್ರಿಕ್ ಆಕ್ಸಿಡ್ ಹಾಗೆಯೇ ಆ್ಯಂಟಿ ಆಕ್ಸಿಡ್ನಂತಹ ಸ್ವಭಾವನೂ ಸಹ ಇರುತ್ತೆ. ಹೃದಯ ರಕ್ತನಾಳದಲ್ಲಿ ಬ್ಲಾಕೇಜ್ ಇದ್ದರೆ ಅದು ಸಹ ಸರಿ ಹೋಗುತ್ತೆ. ಹಾಗೆಯೇ ಫೈಬರ್ ಅಂಶ ಅಂತೂ ಹೇರಳವಾಗಿರುತ್ತೆ. ಮಿನರಲ್ಸ್ ಅಂಶ ಅಂತೂ ಇದರಲ್ಲಿ ತುಂಬಾ ಇರುತ್ತೆ. ಯಾಕೆ ಅಂದರೆ ಇದು ಬರೀ ನೀರಿನ ಅಂಶನೇ ಹೊಂದಿರೋದ್ರಿಂದ ಅತ್ಯಂತ ಶಕ್ತಿಶಾಲಿಯಾದಂತಹ ಮಿನರಲ್ ಅಂಶವನ್ನು ಇದು ಹೆಚ್ಚಾಗಿ ಹೊಂದಿರುತ್ತೆ. ಇದನ್ನು ಬೆಳಗ್ಗೆ ನಾವು ಖಾಲಿ ಹೊಟ್ಟೆನಲ್ಲಿ ಅಂದರೆ 6 ರಿಂದ 7 ಗಂಟೆ ಸಮಯದಲ್ಲಿ ಈ ರೀತಿ ಜ್ಯೂಸ್ ಮಾಡಿ ನಾವು ಕುಡಿಯೋದ್ರಿಂದ ಇರೋರಿಗೆ ಶಾಶ್ವತವಾಗಿ ಮಲಬದ್ಧತೆ ನಿವಾರಣೆ ಆಗುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ನಿವಾರಣೆ ಆಗುತ್ತೆ. BP, ಥೈರಾಯ್ಡ್, ಶುಗರ್ ಮತ್ತು ಕ್ಯಾನ್ಸರ್ ಕಾರಕ ಕೋಶಗಳನ್ನು ಸಹ ನಾಶ ಮಾಡುತ್ತೆ. ಪಿತ್ತಕೋಶದಲ್ಲಿ ಗೆಡ್ಡೆಗಳು ಶಮನವಾಗುತ್ತೆ. ಹಾಗೆ ರಕ್ತ ಹೆಪ್ಪುಗಟ್ಟೋದನ್ನು ಸಹ ತಡೆಗಟ್ಟುತ್ತೆ. ನರ ದೌರ್ಬಲ್ಯವನ್ನು ತಡೆಗಟ್ಟುತ್ತೆ. ಬ್ರೈನ್ ಎಮರೇಜ್ ಅಂತಾರೆ, ಅದು ಸಹ ಕಡಿಮೆ ಆಗುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು. ಇದಕ್ಕೆ ಇಂಗ್ಲೀಷ್ನಲ್ಲಿ ಆ್ಯಶ್ ಗಾರ್ಡ್ ಅಂತ ಕರೀತಾರೆ, ಹಿಂದಿನಲ್ಲಿ ಕದ್ದು ಅಂತ ಕರೀತಾರೆ. ಇದರಲ್ಲಿ ಸುಮಾರು 80ಕ್ಕಿಂತ ಹೆಚ್ಚು ಅಧಿಕ ಕಾಯಿಲೆಗಳನ್ನ ಗುಣಪಡಿಸುವಂಥ ಶಕ್ತಿ ಹೆಚ್ಚಾಗಿದೆ. ಒಳ್ಳೆಯ ಜೀವಸತ್ವಗಳನ್ನ ಹೊಂದಿರುವಂಥ ಗುಣಗಳನ್ನ ಇದು ಹೊಂದಿದೆ. ಹಾಗಾಗಿ ಈ ಜ್ಯೂಸ್ ರೂಪದಲ್ಲಿ ಅಥವಾ ಸಾಂಬಾರು ರೂಪದಲ್ಲಿ ನೀವು ಇಲ್ಲ ತಂಬುಳಿ ರೂಪದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಬೂದುಗುಂಬಳಕಾಯಿನ ಪ್ರತಿನಿತ್ಯ ನಾವು ಮನೆಯಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯ ದಿನೇ ದಿನೇ ಹೆಚ್ಚಾಗುತ್ತೆ. ಹಾಗಾಗಿ ನಾನಿವತ್ತು ನಿಮಗೆ ಬೂದುಗುಂಬಳಕಾಯಿ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ನಾನು ಸಿಪ್ಪೆನೆಲ್ಲ ತೆಗೆದು ತಿರುಳನ್ನೆಲ್ಲ ತೆಗೆದು ರೆಡಿ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದ ನಂತರ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನೀವು ಮೊದಲಿಗೆ ಮಾಡ್ಕೋಬೇಕಾಗತ್ತೆ. ನಾವೀಗ ಅಷ್ಟನ್ನು ಸಹ ಪೀಸ್ ಮಾಡಿ ತೆಗೆದಿಟ್ಕೊಳ್ಳೋಣ. ನಾವೀಗ ಮೊದಲಿಗೆ ಇದನ್ನು ತೊಳ್ಕೊಂಡು ಬಿಡೋಣ. ಪೂರ್ತಿಯಾಗಿ ಈ ರೀತಿ ಸಣ್ಣದಾಗಿ ನೀವು ಹಚ್ಚಿಟ್ಕೋಬೇಕಾಗತ್ತೆ. ಬೂದುಗುಂಬಳಕಾಯಿ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲೂ ಸಹ ಸಾಕಷ್ಟು ಹೇಳಿದ್ದೆ. ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವು ಮೊದಲಿಗೆ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಚೆನ್ನಾಗಿ ತೊಳೆದ ನಂತರ ನಾವು ಪ್ರತಿಯೊಂದು ಪೀಸನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋಣ. ನೀರು ಬೇಕು ಅನಿಸಿದ್ರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಸೇರಿಸ್ಕೊಳ್ಳಿ. ಯಾಕೆಂದರೆ ಬೂದುಗುಂಬಳಕಾಯಿ ಮೊದಲೇ ನೀರಿನಂಶನ ಜಾಸ್ತಿ ಹೊಂದಿರುತ್ತೆ. ಇದರ ರುಚಿ ಯಾವುದೂ ಸಹ ಕಡಿಮೆ ಆಗೋದಿಲ್ಲ. ನಿಮಗೆ ರುಚಿ ಕಡಿಮೆ ಅನಿಸಿದ್ರೆ ಲೆಮನ್ ಜ್ಯೂಸ್ ಸೇರಿಸ್ಕೋಬೋದು, ಪಿಂಕ್ ಸಾಲ್ಟನ್ನು ಸೇರಿಸ್ಕೋಬೋದು, ಹಾಗೆ ಪೆಪ್ಪರ್ ಪೌಡರನ್ನು ಸಹ ಸೇರಿಸ್ಕೊಂಡು ನೀವು ಕುಡಿಬೋದು. ಬೇಡ ಅಂತ ಹೇಳಿದವರು ಸ್ಕಿಪ್ ಮಾಡಿಕೊಂಡು ಹಾಗೇ ಕುಡಿಬೋದು. ಮಿಕ್ಸಿ ಮಾಡಿದ್ದಾಗಿದೆ. ನೀವಿವಾಗ ಈ ರೀತಿ ಒಂದು ಸ್ಪೂನ್ನ ಸಹಾಯದಿಂದ ಪೂರ್ತಿಯಾಗಿ ಶೋಧಿಸ್ಕೋಬೇಕಾಗತ್ತೆ. ಸೊ ಇಲ್ಲಿಗೆ ಬೂದುಗುಂಬಳಕಾಯಿ ಜ್ಯೂಸು ರೆಡಿಯಾಗಿದೆ.
ಖಂಡಿತ ಈ ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಸಹ ನಿಮ್ಮ ಮನೇಲಿ ಮಾಡಿಕೊಂಡು ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಎಲ್ರಿಗೂ, ಟೇಕ್ ಕೇರ್.